ಕೇಳೋಣ ಅಂತ ಅಂದ್ಕೊಂಡೆ. ಅಂದ್ಕೊಂಡ್ರ ಇದರಲ್ಲಿ ಅಂದ್ಕೊಳಕ್ಕೆ ಏನಿದೆ ಮೇಡಮರೇ, ನಿಮ್ಮನ್ನ ಏನು ಬೇಕಾದ್ರೂ ಕೇಳ್ಬೋದು. ನೀವು ಯಾಕೆ ಯಾರೇನು ಅಂದರೂ ಏನೂ ಮಾತಾಡ್ತಿಲ್ಲ? ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದೀರಲ್ಲ, ಯಾಕೆ? ಅಲ್ಲ, ಯಾವ ವಿಷಯ ಕೇಳ್ತಿದ್ದೀರಾ ಮೇಡಮರೇ? ನೀವೆಲ್ಲ ಕಡೆ ಓಡಾಡಿ ತುಂಬ ಕೆಲಸ ಮಾಡಿದ್ದೀರಾ. ಆದರೂ ನಿಮ್ಮ ತಂದೆಯವರು ನೀವು ಎಲೆಕ್ಷನಲ್ಲಿ ನಿಲ್ಲೋದು ಬೇಡ ಅಂತ ಹೇಳಿದ್ರಲ್ಲ, ನಿಮಗೆ ಬೇಜಾರಾಗಲಿಲ್ವಾ? ಮೇಡಮರೇ, ನಮ್ಮ ಅಪ್ಪಾಜಿ ನನ್ನ ಹೆಸರು ಬೇಡ ಅಂದಿದ್ರೆ ನನಗೇನು ಬೇಜಾರಾಯ್ತಿರ್ಲಿಲ್ಲ. ಆದರೆ ಬೇಕು ಅಂತಲೇ ನಾನು ಬೇಡ ಅಂದಿದ್ದು ಸ್ವಲ್ಪ ಬೇಜಾರಾಯಿತು. ಆದರೂ ನೀವೇನು ತೋರಿಸ್ಕೊಳ್ಳೇ ಇಲ್ಲ, ಮಾತಾಡಲೂ ಇಲ್ಲ. ಮೇಡಮರೇ, ನಂಗೆ ಯಾವುದ್ರ ಮೇಲೂ ಆಸೆ ಇಲ್ಲ ಮೇಡಮರೇ. ನಾನು ಇಷ್ಟು ವರ್ಷ ನಮ್ಮ ಅಪ್ಪಾಜಿಗೋಸ್ಕರ ಅಷ್ಟೇ ಕೆಲಸ ಮಾಡಿದ್ದು. ನಾನು ಹೆಸರು ಮಾಡಬೇಕು ಅನ್ನೋ ಆಸೆಯಿಂದ ಅಲ್ಲ, ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ಮಾಡಿದ್ದು. ಅದು ಬಿಟ್ಟರೆ ನನ್ನ ಮನಸ್ಸಲ್ಲಿ ಬೇರೆ ಉದ್ದೇಶನೇ ಇಲ್ಲ ಮೇಡಮರೇ. ನಿಮಗೆ ಎಲೆಕ್ಷನಲ್ಲಿ ನಿಲ್ಲಬೇಕು ಅಂತ ಆಸೆನೇ ಇಲ್ವಾ? ಈಗ ನಿಮ್ಮ ಅಣ್ಣನ ನಿಲ್ಲಿಸ್ಬೇಕು ಅಂತ ಇದ್ದಾರಲ್ಲ, ನಿಮಗೇನು ಅನ್ನಿಸ್ತಿಲ್ವಾ? ಮೇಡಮರೇ, ಇಷ್ಟು ವರ್ಷ ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ಹೆಂಗೆ ಕೆಲಸ ಮಾಡಿದ್ನೋ, ಈಗ ನಮ್ಮ ಅಣ್ಣ ಗೆಲ್ಲಬೇಕು ಅಂತ ಹಂಗೆ ಓಡಾಡ್ಕೊಂಡು ಹಂಗೆ ಕೆಲಸ ಮಾಡ್ತೀನಿ. ನಂಗೆ ಯಾವ ಎಲೆಕ್ಷನ್ನು, ಯಾವ ಪದವಿ, ಇದು ಯಾವತ್ತು ಬೇಕು ಅಂತ ಅನ್ನಿಸ್ಲೇ ಇಲ್ಲ ಮೇಡಮರೇ. ನೀವೇನೋ ಅಂದ್ಕೊಂಡಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಒಂದು ಹೇಳ್ಬೋದಾ? ಏನು? ನೀವು ಬೇಜಾರಾಗಬಾರ್ದು. ನನ್ನ ಜೀವನದಲ್ಲಿ ಬೇಕು ಅಂತ ಆಸೆ ಪಟ್ಟಿದ್ದು, ಪ್ರೀತಿ ಮಾಡಿದ್ದು ನಿಮ್ಮನ್ನೇ ಮೇಡಮರೇ. ಈಗ ನೀವು ನನ್ನ ಜೊತೆ ಇದ್ದೀರಲ್ಲ, ನಂಗೆ ಬೇರೆ ಏನೂ ಬೇಡ. ಆದರೆ ನಿಮ್ಮ ಮನೇಲಿ ಹುಸಿ ಬೇಜಾರಾಯ್ತದೆ, ಅದು ನೋಡೋದಕ್ಕೆ ನಂಗೆ ಸಂಕಟ ಆಯ್ತದೆ. ಆದರೆ ನೀವೇನು ಬೇಜಾರಾಗ್ಬಿಡಿ, ಇದೆಲ್ಲ ಇನ್ನು ಹೊಸ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಯ್ತದೆ. ನೀವೇನು ಯೋಚನೆ ಮಾಡಿಬಿಡಿ. ಹಾಂ, ಸರಿ.